ವಿಷಯ ಅನ್ನೋದು ನಾವು ಎಷ್ಟು ತಿಳ್ಕೊಂಡ್ರು ಇನ್ನೂ ತಿಳ್ಕೊಳ್ಳೋದು ಬಾಕಿ ಇದ್ದೇ ಇರುತ್ತೆ. ಸೊ ನಾನು ಈ ಒಂದು ವಿಡಿಯೋದಲ್ಲಿ ನಾನು ಸಿಂಹರಾಶಿಯವರ ಹಲವಾರು ಸಮಸ್ಯೆಗಳಿಗೆ ಮತ್ತೊಂದು ಕಾರಣ ಯಾವುದು ಅನ್ನುವಂಥದ್ದನ್ನ ವಿಚಾರವನ್ನ ತಿಳಿಸಲಿದ್ದೇನೆ. ಅದರಲ್ಲಿ ಪ್ರಮುಖವಾಗಿ ರಾಹುಕೇತುಗಳ ಸಂಚಾರದ ಪ್ರಭಾವದ ವಿಚಾರವನ್ನು ಸಹ ನಿಮಗೆ ತಿಳಿಸಲಿದ್ದೇನೆ. ದಯವಿಟ್ಟು ವಿಡಿಯೋನ ಅರ್ಥ ಮಾಡ್ಕೊಳ್ಳಿ. ಈ ವಿಡಿಯೋನ ರಾಹು ಕೇತುಗಳು 18 ತಿಂಗಳು ಸುಮಾರು 1.5 ವರ್ಷದ ನಂತರ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಉಲ್ಟಾ ತಿರುಗ್ತಕ್ಕಂಥದ್ದು ಆಯ್ತಲ್ವಾ, ಆಂಟಿ ಕ್ಲಾಕ್ ವೈಸ್ ತಿರುಗ್ತಕ್ಕಂಥದ್ದು, ಅಪ್ರದಕ್ಷಿಣಾಕಾರವಾಗಿ. ಇನ್ನು ಈ ಕೇತು ಗ್ರಹ ನಿಮ್ಮ ರಾಶಿಗಿಂತ 2ನೇ ರಾಶಿ ಅಂದ್ರೆ ಕನ್ಯಾ ರಾಶಿಯಲ್ಲಿ ಕೇತು ಗ್ರಹ ಇದ್ದಾನೆ. ನಿಮ್ಮ ರಾಶಿಗಿಂತ 8ನೇ ರಾಶಿ ಅಂದ್ರೆ ಮೀನ ರಾಶಿಯಲ್ಲಿ ರಾಹು ಗ್ರಹ ಇದ್ದಾನೆ. ಎಲ್ಲಿ ತನಕ? ಮೇ 18ನೇ ತಾರೀಕಿನ ತನಕ. ಮೇ 18ನೇ ತಾರೀಕಿನ ನಂತರ ಏನಾಗುತ್ತೆ, ನಿಮ್ಮ ರಾಶಿಗೆ ಕೇತು ಬರ್ತಾನೆ, ನಿಮ್ಮ ರಾಶಿಯಿಂದ 7ನೇ ರಾಶಿಗೆ ರಾಹು ಗ್ರಹ ಬರ್ತಾನೆ. ಸೊ ಸದ್ಯಕ್ಕೆ ಮೇ 18ನೇ ತಾರೀಕಿನ ತನಕ ನಿಮಗೊಂದು ವಿಶೇಷವಾದಂತಹ ಕಾಳಸರ್ಪ ಯೋಗದ ಪ್ರಭಾವ ಇರುತ್ತೆ. ಕಾರ್ಕೋಟಕ ಕಾಳಸರ್ಪ ಯೋಗ ದೋಷ ಅಂತ ಸಿಂಹರಾಶಿಯವರಿಗೆ ಮೇ 18ನೇ ತಾರೀಕಿನ ತನಕ ಕಾರ್ಕೋಟಕ ಕಾಳಸರ್ಪ ಯೋಗ ದೋಷ ಇರ್ತದೆ. ಇಲ್ಲಿ 2 ವಿಚಾರಗಳು ಮತ್ತೆ ಇರುತ್ತೆ. ಒಂದು, ಕಾಳಸರ್ಪ ಯೋಗ ದೋಷ ನಿಮ್ಮ ವೈಯಕ್ತಿಕ ಜಾತಕದಲ್ಲಿರ್ತಕ್ಕಂಥದ್ದು. ಆ ವಿಚಾರವಾಗಿ ಈ ವಿಡಿಯೋದ ಎಂಡ್ ನಲ್ಲಿ ಮಾತಾಡ್ತೇನೆ, ಕೊನೆಗೆ ಮಾತಾಡ್ತೇನೆ. ಈಗ ನಾನು ಗೋಚಾರ ರೀತ್ಯ ಪ್ರತಿಯೊಬ್ಬ ಸಿಂಹರಾಶಿಯವರಿಗೂ ಕಾರ್ಕೋಟಕ ಕಾಳಸರ್ಪ ಯೋಗ ದೋಷದ ಪ್ರಭಾವದ ವಿಚಾರಗಳನ್ನು ತಿಳಿಸ್ತೇನೆ. ನಿಮ್ಮ ರಾಶಿಯಿಂದ 2ನೇ ರಾಶಿಯಲ್ಲಿ ಕೇತು, 8ನೇ ರಾಶಿಯಲ್ಲಿ ರಾಹು ಇದ್ದಾಗ ಒಂದು ಸಂಭವಿಸುವಂತಹ ಒಂದು ಯೋಗವೇ ಕಾರ್ಕೋಟಕ ಕಾಳಸರ್ಪ ಯೋಗ. 12 ವಿಧದ ಕಾಳಸರ್ಪ ಯೋಗಗಳಿರ್ತವೆ. ಅದರಲ್ಲಿ ಇದು ಒಂದು ರೀತಿಯಾದಂತಹ ಕಾಳಸರ್ಪ ಯೋಗ ದೋಷವಾಗಿರ್ತದೆ. ಸೊ ಈ ಕಾರ್ಕೋಟಕ ಕಾಳಸರ್ಪ ಯೋಗ ದೋಷ ಯಾವ ರೀತಿಯಲ್ಲಿ ಸಮಸ್ಯೆಗಳನ್ನ ಉಂಟು ಮಾಡಲಿದೆ ಸಿಂಹ ರಾಶಿಯವರಿಗೆ ಅನ್ನುವಂಥದ್ದನ್ನ 1 by 1 ನಾನೀಗ ಹೇಳ್ಕೊಂಡು ಬರ್ತೇನೆ ನಿಮಗೆ. ಸಿಂಹ ರಾಶಿಯವರಿಗೆ ದುಡ್ಡಿನ ವಿಚಾರದಲ್ಲಿ ಹಾಗೂ ಕೆರಿಯರ್ ವಿಚಾರದಲ್ಲಿ ನೀವು ಏನೋ ಅನ್ಕೊಂತ ನಾನು ಕೆರಿಯರ್ ಬಿಲ್ಡ್ ಮಾಡ್ಕೊಳ್ಬೇಕು, ನನ್ನ ಕೆರಿಯರ್ ಅಲ್ಲಿ ಇಂಥ ಒಳ್ಳೆ ಅದ್ಭುತವಾದ ಲೆವೆಲ್ಗೆ ಹೋಗ್ಬೇಕು ನಾನು ಕೆರಿಯರ್ ನಲ್ಲಿ ಅಂತೇಳಿ ನೀವೇನ್ ತುಂಬಾ ಪ್ರತಿನಿತ್ಯ ಯೋಚನೆ ಮಾಡ್ಕೊಂಡು ನಿಮ್ಮ ಕೆರಿಯರ್ ಮೇಲೆ ಫೋಕಸ್ ಮಾಡ್ಕೊಂಡು ನೀವು ಕಷ್ಟ ಪಡ್ತಾ ಇರ್ತೀರ. ಆ ಕೆರಿಯರ್ ಬಿಲ್ಡ್ ಮಾಡ್ಲಿಕ್ಕೆ ನಿಮಗೆ ಅಡ್ಡಿ ಆಗ್ತಾ ಇದೆ ಅಂದ್ರೆ ಕಾರ್ಕೋಟಕ ಕಾಳಸರ್ಪ ಯೋಗ ದೋಷ ಕಾರಣವಾಗಿರ್ತದೆ. ಅಷ್ಟೇ ಅಲ್ಲ, ಹಣಕಾಸಿನ ವಿಚಾರದಲ್ಲಿ ನಿಮಗೆ ಸಮಸ್ಯೆ ಆಗುತ್ತಾ ಇದೆ ಅಂದ್ರೂ ಸಹ ಕಾರ್ಕೋಟಕ ಕಾಳಸರ್ಪ ಯೋಗ ದೋಷವೇ ಕಾರಣವಾಗಿರ್ತದೆ. ಸಿಂಹರಾಶಿಯವರಿಗೆ ಏನಾದ್ರು ಚಿಕ್ಕ ಪುಟ್ಟ ಅಪಘಾತಗಳು ಆಗುತ್ತಾ ಇದೆ ಅಂತಾದ್ರೆ ಅದರಲ್ಲಿ ಕಾಳಸರ್ಪ ಯೋಗ, ಕಾರ್ಕೋಟಕ ಕಾಳಸರ್ಪ ಯೋಗ ದೋಷದ ಪ್ರಭಾವ ತುಂಬಾ ಜಾಸ್ತಿ ಇದೆ. ಸಿಂಹರಾಶಿಯವರ ಆರೋಗ್ಯದ ವಿಚಾರದಲ್ಲೂ ಹೌದು. ಸಿಂಹರಾಶಿಯವರ ಆರೋಗ್ಯದ ವಿಚಾರದಲ್ಲಿ ಸಿಂಹರಾಶಿಯವರಿಗೆ ಆಗಬಹುದಾದಂತಹ ಅಪಘಾತಗಳು, ಚಿಕ್ಕ ಪುಟ್ಟ ಆಕ್ಸಿಡೆಂಟ್ಸ್ ಇತ್ಯಾದಿ ಹೇಳ್ತಾವಲ್ಲ, ಅದರ ಮೇಲೂ ಸಹ ಕಾರ್ಕೋಟಕ ಕಾಳಸರ್ಪ ಯೋಗ ದೋಷದ ಪ್ರಭಾವ ತೀರಾ ಜಾಸ್ತಿ ಇರ್ತದೆ. ನೀವು ಸಿಂಹರಾಶಿಯವರು ಏನ್ ಬಿಸ್ನೆಸ್ ಮಾಡಿ ಲಾಸ್ ಅಂತ ನೋಡ್ತಾ ಇರ್ತೀರಾ. ಈಗ ಎಲ್ಲರೂ ಹೇಳ್ತಾರೆ, ಇಲ್ಲ ರೀ ನಿಮಗೆ ಪ್ರಾಫಿಟ್ ಆಗ್ಬೇಕಲ್ಲ, ನಿಮಗೆ ಗುರು ಚೆನ್ನಾಗಿದ್ದಾನೆ, ನಿಮಗೆ ಬೇರೆ ಎಲ್ಲ ಚೆನ್ನಾಗಿದೆ, ಏನ್ ತೊಂದ್ರೆ, ನಿಮ್ಗೆ ಒಳ್ಳೆ ಪ್ರಾಫಿಟ್ ಆಗ್ಬೇಕಲ್ರಿ ಅಂತ ಅಂದ್ರೂ ಸಹ ಪ್ರಾಫಿಟ್ ಆಗ್ತಾ ಇಲ್ಲ. ನೀವು ಸಿಂಹರಾಶಿಯರು ನೀವು ಮಾಡ್ತಿರುವ ವ್ಯಾಪಾರದಲ್ಲಿ ನಿಮಗೆ ಲಾಭ ಆಗ್ತಾ ಇಲ್ಲ ಅಂದ್ರೆ ಕಾರ್ಕೋಟಕ ಕಾಳಸರ್ಪ ಯೋಗ ದೋಷವು ಒಂದು ಕಾರಣವಾಗಿರುತ್ತದೆ. ಮೇ 16ನೇ ತಾರೀಕಿನ ತನಕ ಅದು ಹಾಗೆ ಮುಂದುವರಿತದೆ. ಇದಕ್ಕೆ ಪರಿಹಾರ ಮಾಡಿಕೊಳ್ಳಲೇಬೇಕು. ಸಿಂಪಲ್ ಹಾಗೂ ವಿಶೇಷ ಎಲ್ಲಾ ಪರಿಹಾರಗಳ ವಿಚಾರವನ್ನು ನಾನು ವಿಡಿಯೋದಲ್ಲಿ ತಿಳಿಸ್ತೇನೆ. ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ. ಇನ್ನು ಉದ್ಯೋಗ ಮಾಡ್ತಾ ಇರತಕ್ಕಂಥ ಸಿಂಹರಾಶಿಯವರು ಸಹ ಉದ್ಯೋಗ ಮಾಡುವ ಜಾಗದಲ್ಲಿ ಮೇಲಧಿಕಾರಿಗಳೊಂದಿಗೆ ಜಗಳ ಮನಸ್ತಾಪಗಳಾಗಬಹುದು. ಸಹೋದ್ಯೋಗಿಗಳು ಅಂದ್ರೆ ನಿಮ್ಮ ಕೊಲೀಗ್ಸ್ ಜೊತೆಗೆ ನಿಮಗೆ ಜಗಳ ಮನಸ್ತಾಪಗಳಾಗ್ತಾ ಇದೆ. ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಮೇಲೆ ತುಂಬಾ ದೌರ್ಜನ್ಯ ಮಾಡ್ತಾ ಇದ್ದಾರೆ, ನಿಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂದ್ರೂ ಸಹ ಈ ಒಂದು ಕಾರ್ಕೋಟಕ ಕಾಳಸರ್ಪ ಯೋಗ ದೋಷದ ಪ್ರಭಾವ ನೀವು ಅನುಭವಿಸ್ತಾ ಇದ್ದೀರಾ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಷ್ಟೇ ಅಲ್ಲ, ನೀವು ಮಾಡ್ತಾ ಇರತಕ್ಕಂತ ಕೆಲಸದಲ್ಲಿ ನಿಮಗೆ ಪ್ರಮೋಷನ್ ಸಿಗ್ತಾ ಇಲ್ಲ ಅಂದ್ರೂ ಸಹ ನೀವು ಬಹಳ ಕಷ್ಟ ಪಡ್ತಾ ಇದ್ದೀರಾ. ಯಾರ್ಯಾರಿಗೋ ಪ್ರಮೋಷನ್ ಕೊಡ್ತಾರೆ, ನಾನು ಎಲ್ಲ ರೀತಿಯ ಪ್ರಮೋಷನ್ಗೆ ಪಡಿಲಿಕ್ಕೆ ಎಲ್ಲ ರೀತಿಯ ಅರ್ಹತೆ, ಪ್ರಮೋಷನ್ ಪಡಿಲಿಕ್ಕೆ ಎಲ್ಲ ರೀತಿಯ ಅರ್ಹತೆ ಇದ್ದರೂ ಸಹ ಬೇರೆ ಯಾರ್ಯಾರಿಗೋ ಪ್ರಮೋಟ್ ಮಾಡ್ತಾ ಇದ್ದಾರೆ, ನನ್ನನ್ನು ಗುರುತಿಸ್ತಾರೆ, ನನ್ನ ಪ್ರಮೋಟ್ ಮಾಡ್ತಾ ಇಲ್ಲ, ನಂಗೆ ಪ್ರಮೋಷನ್ ಸಿಗ್ತಾ ಇಲ್ಲ ಅಂತ ಅನ್ನುವ ಸಿಂಹರಾಶಿಯವರು ನೀವಾಗಿದ್ರೆ ಖಂಡಿತವಾಗಿ ಇದು ಕಾರ್ಕೋಟಕ ಕಾಳಸರ್ಪ ಯೋಗ ದೋಷ ತುಂಬಾ ಪ್ರಭಾವ ಬೀರ್ತಾ ಇದೆ ಅಂತ ಅರ್ಥ. ಸಿಂಹರಾಶಿಯವರಿಗೆ ಇನ್ನೊಂದು ಈ ಕಾರ್ಕೋಟಕ ಕಾಳಸರ್ಪ ಯೋಗ ದೋಷದಿಂದ ಆಗುವ ಪ್ರಭಾವ ಅಂತಂದ್ರೆ ಬಹಳ ಪ್ರಮುಖವಾಗಿ ಸ್ನೇಹಿತರಿಂದಲೇ ಸಮಸ್ಯೆ, ಸ್ನೇಹಿತರಿಂದಲೇ ಮೋಸ, ಸ್ನೇಹಿತರಿಂದಲೇ ಬೆನ್ನಿಗೆ ಚೂರಿ ಆಗುವಂಥದ್ದು ಸಹ
ಈ ಕಾರ್ಕೋಟಕ ಕಾಳಸರ್ಪ ದೋಷದ ಪ್ರಭಾವದ ಒಂದು ಅಂಗವೇ ಆಗಿರುತ್ತೆ. ಬರೀ ಸ್ನೇಹಿತರು ಅಂತ ಅಷ್ಟೇ ಅಲ್ಲ, ನಿಮ್ಮ ಪಾರ್ಟ್ನರ್ಸ್, ನೀವೇನಾದ್ರು ಸಿಂಹರಾಶಿಯವರಾಗಿ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ರೆ ನಿಮ್ಮ ಪಾರ್ಟ್ನರ್ ಇಂದಲೂ ಸಹ ನಿಮಗೆ ಏನಾದ್ರು ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ಈ ಒಂದು ಕಾರ್ಕೋಟಕ ಕಾಳಸರ್ಪ ದೋಷ ಪ್ರಭಾವ ಬೀರ್ತದೆ. ಬರೀ ಪಾರ್ಟ್ನರ್ಶಿಪ್ ಅಲ್ಲಿ ಪಾರ್ಟ್ನರ್ ಇಂದ ಅನ್ಯಾಯ ಅಷ್ಟೇ ಅಲ್ಲ, ನಿಮ್ಮ ಪ್ರಮಾಣ, ನಿಮ್ಮ ಶ್ರಮದ ಪ್ರಮಾಣ ಜಾಸ್ತಿ ಇದೆ, ನಿಮ್ಮ ಪಾರ್ಟ್ನರ್ ಸ್ಲೀಪಿಂಗ್ ಪಾರ್ಟ್ನರ್ ಆಗ್ಬಿಟ್ಟಿದ್ದಾರೆ ಅಷ್ಟೇ ಬಿಟ್ರೆ ಅವ್ರು ಏನಂತ ವಿಶೇಷ ಸಹಯೋಗ ಕೊಡ್ತಾ ಇಲ್ಲ. ಲಾಭದಲ್ಲಿ ಮಾತ್ರ ಪರ್ಸೆಂಟೇಜ್ ತಗೊಂತಾರೆ, ಸರಿಯಾಗಿ ಅವ್ರದ್ದು ಅವರು ಕಷ್ಟ ಪಡ್ತಾ ಇಲ್ಲ, ನೀವು ಒಬ್ಬರೇ ಕಷ್ಟ ಪಡ್ತಾ ಇದ್ದೀರಾ, ಈ ತರ ಏನಾದ್ರು ಆಗ್ತಾ ಇದೆ ಅಂದ್ರೂ ಸಹ ಈ ಕಾರ್ಕೋಟಕ ಕಾಳಸರ್ಪ ಯೋಗ ದೋಷದ ಪ್ರಭಾವ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಇನ್ನು ಈ ಕಾರ್ಕೋಟಕ ಕಾಳಸರ್ಪ ಯೋಗ ದೋಷ ಅಷ್ಟಮದ ರಾಹುವಿನಿಂದಾಗಿ ಆರೋಗ್ಯದ ಮೇಲೆಯೂ ಸಹ ಪ್ರಭಾವ ಬೀರ್ತಕ್ಕಂಥದ್ದು. ಏನೋ ಒಂದು ಔಷಧದಲ್ಲಿ ಗುಣವಾಗಬೇಕಾಗಿದ್ದಂತಹ ಕೆಲವಿಷ್ಟು ಆರೋಗ್ಯ ಬಾಧೆಗಳನ್ನ ಇಲ್ಲ ಮೆಡಿಸಿನ್ ಅಲ್ಲಿ ಕ್ಲಿಯರ್ ಆಗಲ್ಲ, ನೀವು ಆಪರೇಷನ್ ಮಾಡಿಸ್ಕೊಳ್ಳೇಬೇಕು ಅಂತ ಡಾಕ್ಟರ್ ನಿಮಗೆ ಹೇಳ್ತಕ್ಕಂಥದ್ದಿರಬಹುದು. ಮೇಲಿಂದ ಮೇಲೆ ಆರೋಗ್ಯ ಬಾಧೆಗಳಾಗ್ತಾನೆ ಇರ್ತಕ್ಕಂಥದ್ದಿರಬಹುದು. ಆ ಮೆಡಿಕಲ್ ಟ್ರೀಟ್ಮೆಂಟ್ಗೋಸ್ಕರ ತುಂಬಾ ಸುತ್ತಾಟ ಮಾಡಬೇಕಾದಂತಹ ಪರಿಸ್ಥಿತಿಗಳಿರಬಹುದು. ಇದೆಲ್ಲವೂ ಸಹ ಕಾರ್ಕೋಟಕ ಕಾಳಸರ್ಪ ಯೋಗ ದೋಷವೇ ತಂದೊಡ್ಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಇರ್ತದೆ. ಇದಿಷ್ಟು ಕಾರ್ಕೋಟಕ ಕಾಳಸರ್ಪ ಯೋಗ ದೋಷದ ಒಂದು ಪ್ರಭಾವ. ಆದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ನಿಮಗೆ, ವೈಯಕ್ತಿಕ ಜಾತಕದಲ್ಲಿಯೂ ಸಹ ನಿಮಗೆ ಕಾರ್ಕೋಟಕ ಅಥವಾ ನಿಮ್ಮ ವೈಯಕ್ತಿಕ ಜಾತಕದಲ್ಲಿಯೂ ಸಹ ಕಾಳಸರ್ಪ ಯೋಗ ದೋಷ ಇದ್ರೆ ಅದರ ಪ್ರಭಾವವನ್ನು ನೀವು ಅನುಭವಿಸ್ತಾ ಇರ್ತೀರಾ. ಕಾಳಸರ್ಪ ಯೋಗ ದೋಷದಿಂದಾಗಿ ನಿಮಗೆ ಬಾಲ್ಯದಿಂದಲೂ ಸರಿಯಾಗಿ ವಿದ್ಯೆ ಅಂದ್ರೆ ನಿಮ್ಮ ಎಜುಕೇಶನ್ ಅಲ್ಲಿ ಪ್ರಾಬ್ಲಮ್ ಆಗಿರತಕ್ಕಂಥದ್ದು, ಕಾಳಸರ್ಪ ಯೋಗ ದೋಷದಿಂದಾಗಿ ನಿಮಗೆ ಉದ್ಯೋಗದಲ್ಲಿ ಬಾಧೆ ಅಂದ್ರೆ ಸರಿಯಾದ ಕೆಲಸ ಸಿಕ್ಕಿಲ್ಲ, ಕೆಲಸ ಸಿಕ್ಕರೂ ಸಹ ನಿಮ್ಮ ಒಂದು ಯೋಗ್ಯತೆಗೆ ತಕ್ಕಂತಹ ಉದ್ಯೋಗ ಸಿಗಲಿಲ್ಲ, ಅಥವಾ ಪ್ರಮೋಷನ್ ಸಿಗಲಿಲ್ಲ, ಸ್ಯಾಲರಿ ಹೈಕ್ ಸಿಗಲಿಲ್ಲ, ಉದ್ಯೋಗದಲ್ಲಿ ಅಭಿವೃದ್ಧಿ ಸಿಗಲಿಲ್ಲ ಅನ್ನುವಂಥದ್ದು ಇರಬಹುದು. ಬಿಸ್ನೆಸ್ ಮಾಡೋರು ಅಷ್ಟೇ ಕಾಳಸರ್ಪ ಯೋಗ ದೋಷದಿಂದಾಗಿ ಬೇರೆಲ್ಲ ಎಲ್ಲ ಕಡೆ ನನಗೆ ನಷ್ಟವೇ ಆಗ್ತಾ ಇದೆ ಅಂತಲೋ, ಮೋಸ ಹೋಗ್ತಾ ಇದ್ದೀನಿ ಅನ್ನುವಂಥದ್ದು, ಕಾಳಸರ್ಪ ಯೋಗ ದೋಷದಿಂದಾಗಿ ಮದುವೆ ಆಗ್ತಾ ಇರೋದಿಲ್ಲ, ಎಷ್ಟೋ ಜನಕ್ಕೆ ಕಾಳಸರ್ಪ ಯೋಗ ದೋಷದಿಂದಾಗಿ ಮಕ್ಕಳಾಗ್ತಾ ಇರೋದಿಲ್ಲ. ಕಾಳಸರ್ಪಾಖ್ಯ ದೋಷೋಯಂ ಸರ್ವ ಸಂಪತ್ ಪ್ರನಾಶನಂ, ಎಲ್ಲ ಸಂಪತ್ತನ್ನ ನಾಶ ಮಾಡತಕ್ಕಂಥ ಕಾಳಸರ್ಪ ಯೋಗ ದೋಷವಾಗಿರ್ತದೆ. ಆದ್ರಿಂದ ವಿದ್ಯೆ ಎಂಬ ಸಂಪತ್ತು, ಉದ್ಯೋಗ ಎಂಬ ಸಂಪತ್ತು, ವ್ಯಾಪಾರ ಎಂಬ ಸಂಪತ್ತು, ವಿವಾಹ, ಸುಖ, ದಾಂಪತ್ಯ, ಸಂತಾನ ಇತ್ಯಾದಿ ಸಂಪತ್ತುಗಳನ್ನು ಸಹ ಕಳ್ಕೊಳ್ತಾನೆ ಅನ್ನತಕ್ಕಂಥದ್ದು. ಅಥವಾ ಯಾವ ರೇಂಜ್ ಅಲ್ಲಿ ಎಷ್ಟು ಉತ್ತಮವಾಗಿ ಸಿಗಬೇಕೋ ಅಷ್ಟು ಉತ್ತಮವಾಗಿ ಸಿಗದೆ ಕಷ್ಟಪಡ್ತಾನೆ ಅನ್ನುವಂಥದ್ದು ವೈಯಕ್ತಿಕ ಕಾಳಸರ್ಪ ಯೋಗ ದೋಷದ್ದು ಸಹ ಇದರ ಪ್ರಭಾವ ಇರ್ತದೆ. ಸೊ ಎರಡು ವಿಚಾರಗಳು, ಒಂದು ವೈಯಕ್ತಿಕ ಜಾತಕದಲ್ಲಿರುವ ಕಾಳಸರ್ಪ ಯೋಗ, ಇನ್ನೊಂದು ಗೋಚಾರ ರೀತ್ಯ ರಾಹುಕೇತುಗಳ ಒಂದು ಸ್ಥಾನದಿಂದ ನಿಮಗೆ ಪ್ರಭಾವ ಬೀರ್ತಾ ಇರುವಂತಹ ಕಾಳಸರ್ಪ ಯೋಗ ದೋಷ. ಇದು ಎರಡೂ ಸೇರಿದಾಗೆ ಉಂಟಾಗತಕ್ಕಂತಹ ಮಹಾಕಾಳಸರ್ಪ ಯೋಗ ದೋಷದ ಒಂದು ಪರಿಹಾರವನ್ನ ನೀವು ಮಾಡಿಕೊಳ್ತಾ ಇರಬೇಕಾಗ್ತದೆ. ನಿಮಗೊಂದು ವಿಶೇಷವಾದಂತಹ ಮಂತ್ರವನ್ನ ಈ ವಿಡಿಯೋ ಎಂಡಲ್ಲಿ ಕೊಡ್ತೇನೆ. ಪ್ರತಿಯೊಬ್ಬ ಸಿಂಹರಾಶಿಯವರು ಸಿಂಪಲ್ ಆಗಿ ಪ್ರತಿದಿನ ಬೆಳಗ್ಗೆ ಒಂದು 28 ಬಾರಿಯೋ 54 ಬಾರಿಯೋ 108 ಬಾರಿಯೋ ಈ ಒಂದು ವಿಶೇಷವಾದ ಕಾಳಸರ್ಪ ಯೋಗ ದೋಷ ಪರಿಹಾರ ಮಂತ್ರವನ್ನ ನೀವೇ ಜಪ ಮಾಡತಕ್ಕಂಥದ್ದು ಬಹಳ ಉತ್ತಮವಾಗಿರ್ತದೆ. ಫಾರ್ ಸಪೋಸ್ ಆಗ್ಲಿಲ್ಲ ಅಂತಂದ್ರೆ ತಿಂಗಳಿಗೆ 2 ಬಾರಿ ಷಷ್ಠಿ ಬರ್ತದೆ. ಶುಕ್ಲ ಪಕ್ಷದಲ್ಲಿ ಒಂದು ಷಷ್ಠಿ, ಕೃಷ್ಣ ಪಕ್ಷದಲ್ಲಿ ಒಂದು ಷಷ್ಠಿ. ಸೊ ಈ ಷಷ್ಠಿಗಳಲ್ಲಿ ಮನೆ ಹತ್ತಿರದಲ್ಲಿರುವ ನಾಗರ ಕಲ್ಲೇನಿದೆ ಅಲ್ಲಿಗೆ ಹೋಗಿ ಆ ನಾಗರ ಕಲ್ಲಿಗೆ ಅರಿಶಿಣದ ನೀರಿನಲ್ಲಿ ಅಭಿಷೇಕವನ್ನ ಮಾಡಿ ಪೂಜೆ ಮಾಡಿ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿಕೊಂಡು ಬರತಕ್ಕಂಥದ್ದು ಸಹ ನಿಮಗೆ ಈ ಕಾಳಸರ್ಪ ಯೋಗ ದೋಷದ ದುಷ್ಪ್ರಭಾವವನ್ನು ಕಡಿಮೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡಲಾಗ್ತದೆ, ಅನುಕೂಲವಾಗ್ತದೆ. ಅಷ್ಟೇ ಅಲ್ಲ, ಒಂದು ಪ್ರಧಾನವಾದ ವಿಚಾರ, ಕಾಳಸರ್ಪ ಯೋಗ ದೋಷ ಪೂರ್ಣ ನಿವಾರಣೆ ಮಾಡ್ಲಿಕ್ಕಾಗಲ್ಲ. ಕೆನ್ ನಾಟ್ ಬಿ ಎರಾಡಿಕೇಟೆಡ್, ಓನ್ಲಿ ನೀವು ಡಿಕ್ರೀಸ್, ಅದನ್ನ ಕಡಿಮೆ ಮಾಡಬಹುದು ಅಷ್ಟೇ ದುಷ್ಪರಿಣಾಮವನ್ನ. ಇನ್ನು ಆ ದುಷ್ಪರಿಣಾಮವನ್ನ ಕಡಿಮೆ ಮಾಡ್ಲಿಕ್ಕೂ ಅಷ್ಟೇನೆ ನೀವು ಬಹಳಷ್ಟು ವಿಚಾರಗಳು, ಯಾಕೆಂದ್ರೆ ನೀವು ಜ್ಯೋತಿಷ್ಯ ಕೇಳಲಿಕ್ಕೆ ಹೋದಾಗ ಬೇರೆ ಬೇರೆ ಕಡೆ ಜಾತಕ ನೋಡಿ ಹೇಳಿರ್ತಾರೆ ಕಾಳಸರ್ಪ ಯೋಗ ದೋಷ ಇದೆ ಪರಿಹಾರ ಮಾಡ್ಕೋ ಅಂತ. ಅದಕ್ಕೋಸ್ಕರ ನೀವು ಕುಕ್ಕೆ ಸುಬ್ರಹ್ಮಣ್ಯ ಹೋಗಿರ್ತೀರಾ, ಕಾಳಹಸ್ತಿಗೆ ಹೋಗಿರ್ತೀರಾ, ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಿರ್ತೀರಾ. ಆದ್ರೆ ಪರ್ಟಿಕ್ಯುಲರ್ ಆಗಿ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಮಾಡಿಸಿರ್ತೀರಾ? ಇಲ್ಲ. ಏನ್ ಮಾಡಿರ್ತೀರಿ? ಆಶ್ಲೇಷ ಬಲಿ ಮಾಡಿರ್ತೀರಿ, ಸರ್ಪ ಸಂಸ್ಕಾರ ಮಾಡಿಸಿರ್ತೀರಿ, ನಾಗ ಪ್ರತಿಷ್ಠೆ ಮಾಡಿರ್ತೀರಿ, ಅಥವಾ ಈ ಕಾಳಹಸ್ತಿ ಇತ್ಯಾದಿ ಕ್ಷೇತ್ರಗಳಿಗೆ ಹೋದಾಗ ರಾಹುಕೇತುಗಳಿಗೆ ಒಂದು ಅರ್ಚನೆಯನ್ನು ಮಾಡಿಸ್ಕೊಂಡು ಬಂದಿರ್ತೀರಿ. ಅದಿದು ಯಾವುದೂ ಸಹ ಕಾಳಸರ್ಪ ಯೋಗ ದೋಷದ ಪರಿಹಾರ ಅಲ್ಲ. ಕಾಳಸರ್ಪ ಯೋಗ ದೋಷ ಅನ್ನುವಂಥದ್ದು ಬೇರೆ, ನಿಮ್ಮ ವೈಯಕ್ತಿಕ ಜಾತಕ ಹಾಗೂ ರಾಹುಕೇತುಗಳ ಸ್ಥಾನದಿಂದ ಬರತಕ್ಕಂಥದ್ದು. ಈಗ ನಾನು ಹೇಳಿದಂತ
ನೀವು ಮಾಡಿಸಿರ್ತಕ್ಕಂಥ ಬೇರೆ ಬೇರೆ ಕ್ಷೇತ್ರಗಳ ಪೂಜೆಗಳು ಬೇರೆ ಬೇರೆ ಕಾರಣದಿಂದ ಬರುವ ಸರ್ಪದೋಷ, ನಿಮ್ಮ ತಾತ ಮುತ್ತಾತ ಇತ್ಯಾದಿಗಳು ಯಾರೋ ಹಾವನ್ನು ಹೊಡೆದಿದ್ರು ಅಥವಾ ನೀವೇ ಹಾವನ್ನು ಹೊಡೆದಿದ್ರಿ, ಸರ್ಪ ಸಂಸ್ಕಾರ ಮಾಡಿಸಿದ್ರಿ, ಅಥವಾ ನೀವು ಎಲ್ಲೋ ಒಂದು ಸೈಟ್ ತಗೊಂಡಿದ್ರಿ, ಹುತ್ತ ಬೆಳೆದಿತ್ತು ಅಲ್ಲಿ ಹುತ್ತ ಹೊಡೆದಾಕಿದ್ರಿ, ಅದರಿಂದ ಆಶ್ಲೇಷ ಬಲಿ ಪೂಜೆ ಮಾಡಿಸಿದ್ರಿ, ಅಥವಾ ಒಂದ್ ಕಡೆಯಿಂದ ಮುನೇಶ್ವರನ್ ತೆಗೆದುಬಿಟ್ಟು ಸಮಸ್ಯೆ ಮಾಡ್ಕೊಂಡಿದ್ದೀರಾ, ನಾಗಪ್ರತಿಷ್ಠೆ ಮಾಡಿಸಿದ್ರಿ, ಅದರಿಂದ ಯಾವುದೂ ಸಹ ನಿಮ್ಮ ವೈಯಕ್ತಿಕ ಜಾತಕದ ಕಾಳಸರ್ಪ ಯೋಗ ದೋಷದ ಪ್ರಭಾವವಲ್ಲ. ಸೊ ಕಾಳಸರ್ಪ ಯೋಗ ದೋಷವೇ ಬೇರೆ, ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಇರ್ತದೆ. ಅದನ್ನ ರಾಹುಕೇತುಗಳಿಗೆ ಬರೀ ಅಷ್ಟೋತ್ತರ ಪೂಜೆ ಮಾಡಿ ಬಂದರೂ ಸಹ ಅದು ಪ್ರಮಾಣ ಸಾಕಾಗುವುದಿಲ್ಲ. ಹೋಮ ಪೂರ್ವಕವಾಗಿ ಮಾಡ್ತಕ್ಕಂಥದ್ದು ಅತ್ಯಂತ ಉತ್ತಮವಾಗಿರುತ್ತದೆ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಬೇಕಾಗ್ತದೆ. ಇಲ್ಲಿ ಬಹಳ ಗಮನಿಸಬೇಕಾಗಿರತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ, ಈ ಕಾಳಸರ್ಪ ಯೋಗ ದೋಷ ಅನ್ನುವಂಥದ್ದು ಹೇಗೆ ಇದೆ, ನಿಮಗೆ ಈ ಶುಗರ್ ಇತ್ಯಾದಿಗಳಲ್ಲಿ ಡಯಾಬಿಟೀಸ್ ಅಲ್ಲಿ ಟೈಪ್ 1 ಡಯಾಬಿಟೀಸ್, ಟೈಪ್ 2 ಡಯಾಬಿಟೀಸ್ ಅಂತ ಇದ್ದಂಗೆ ಸರ್ಪದೋಷಗಳಲ್ಲೂ ಹಲವಾರು ವಿಧದ ಸರ್ಪದೋಷಗಳಿರ್ತದೆ. ಅದನ್ನ ನೀವು ಅರ್ಥ ಮಾಡಿಕೊಂಡು ಕಾಳಸರ್ಪ ಯೋಗ ದೋಷದ ಪರಿಹಾರವನ್ನ ಮಾಡಿಕೊಳ್ಬೇಕಾಗ್ತದೆ. ಇನ್ನು ಸುಲಭವಾದಂತಹ ಪರಿಹಾರಗಳನ್ನು ನಾನು ಮಂತ್ರ ಪರಿಹಾರಗಳನ್ನು ಹೇಳಿದ ನಂತರ ನಿಮಗೆ ವಿಶೇಷವಾದ ಪರಿಹಾರವನ್ನು ಸಹ ನಾನು ಹೇಳ್ತಾ ಇದ್ದೇನೆ. ಜನವರಿ 13ನೇ ತಾರೀಕು ಶುಕ್ರವಾರ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ಮಹಾ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನೇ ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಸರ್ಪದೋಷಗಳ ಕಾಳಸರ್ಪದೋಷಗಳ ಪರಿಹಾರಕ್ಕೋಸ್ಕರ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಮಾಡಿಸೋದಷ್ಟೇ ಅಲ್ಲದೆ, ನೀವು ಸಂಕಲ್ಪ ಸೇವೆ ಕೊಟ್ಟಂತಹ ಪ್ರತಿಯೊಬ್ಬರಿಗೂ ಸಹ ನಾಗಿನ್ ಎಂಬ 2 ನಾಗ ಬಿಂಬಗಳನ್ನ ನಾವು ಪ್ರತಿಯೊಬ್ಬ ಸಂಕಲ್ಪ ಸೇವಾ ಕರ್ತೃಗಳಿಗೂ ಸಹ ನಾವು ಕಳಿಸ್ತಾ ಇದ್ದೇವೆ ಸ್ಪೀಡ್ ಪೋಸ್ಟ್ ಮೂಲಕ. ಈ ಒಂದು ನಾಗಬಿಂಬಗಳು ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮದಲ್ಲಿ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ಅಭಿಮಂತ್ರಣ ಮಾಡಿ ನಿಮಗೆ ಕಳಿಸೋದು. ನೀವು ಸ್ವತಃ ನಿಮ್ಮ ಕೈಯಾರೆ ನಿಮ್ಮ ಕೈಗೆ ಈ ನಾಗಬಿಂಬಗಳು ಸಿಕ್ಕ ನಂತರ ಮನೆ ಹತ್ತಿರದಲ್ಲಿರುವ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಿ ನಾಗಿನ ಬಿಂಬಗಳನ್ನ ಅಂಗೈಯಲ್ಲಿಟ್ಟುಕೊಂಡು ₹1 ಒಂದು 6 ಕಾಯಿನ್ ಅನ್ನ ಅಂಗೈಯಲ್ಲಿಟ್ಟುಕೊಂಡು ಅದನ್ನು ಮುಷ್ಟಿ ಕಟ್ಟಿ 6 ಬಾರಿ ನಿಮ್ಮ ತಲೆಗೆ ಹೀಗೆ ನಿವಾಳಿಸ್ಬಿಟ್ಟು ಅಲ್ಲಿ ದೇವಸ್ಥಾನದ ಹುಂಡಿಯಲ್ಲಿ ಅದನ್ನು ಹಾಕ್ಬಿಡಿ. ಆ ಕಾಯಿನು ಹಾಗೂ ನಾಗಿನ ಬಿಂಬ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದವೂ ಇರ್ತದೆ, ಅದನ್ನ ಹಣೆಗೆ ಹಚ್ಕೊಳ್ಳಿ. ಎಲ್ಲ ಹೋಮಗಳ ಭಸ್ಮ ಅಂದ್ರೆ ಇನ್ನೂ ಹಲವಾರು ಹೋಮಗಳಿರುತ್ತೆ ಒಂದೇ ಸಂಕಲ್ಪ ಸೇವೆಗೆ. ನಿಮ್ಮ ಆರ್ಥಿಕ ಬಾಧೆಗಳು ಪರಿಹಾರವಾಗಬೇಕು, ಹಣಕಾಸಿನ ವಿಚಾರದಲ್ಲಿ ದುಡ್ಡು ಕಾಸು ವಿಚಾರದಲ್ಲಿ ಸಮಸ್ಯೆ ಆಗಬಾರದು ಅಂತ ಕುಬೇರ ಲಕ್ಷ್ಮಿ ಹೋಮವನ್ನು ಮಾಡಿ ಒಂದು ಕುಬೇರ ಲಕ್ಷ್ಮಿ ಕಾಯಿನ್ ಅನ್ನು ಕೊಡ್ತಾ ಇದ್ದೇವೆ. ಇದು ಸಹ ಅಷ್ಟೇ, ನಿಮ್ಮ ಲಾಕರ್ ನಲ್ಲೋ ಪರ್ಸ್ ನಲ್ಲೋ ಅಥವಾ ನೀವು ಕ್ಯಾಶ್ ದುಡ್ಡಿಡುವಂತಹ ಕ್ಯಾಶ್ ಬಾಕ್ಸ್ ನಲ್ಲೋ ಬಿಸ್ನೆಸ್ ಮೆನ್ ಆಗಿದ್ರೆ ಅಥವಾ ದೇವ್ರ ಮನೆಯಲ್ಲೋ ನಿಮ್ಮ ಜೊತೆಗೆ ಇದನ್ನ ಇಟ್ಕೊಂಡಾಗ ಏನಾಗುತ್ತೆ, ಆ ಹುಣ್ಣಿಮೆಯ ದಿವಸ ನಾವು ಕುಬೇರ ಲಕ್ಷ್ಮಿ ಹೋಮವನ್ನು ಮಾಡಿ ಕುಬೇರ ಲಕ್ಷ್ಮಿ ಕಾಯಿನ್ ಅನ್ನ ನಿಮಗೆ ಕೊಡ್ತಾ ಇರ್ತಕ್ಕಂಥ ನೀವು ಇಟ್ಕೊಳ್ಬಹುದು. ಅಷ್ಟೇ ಅಲ್ಲ, ಜೀವನದಲ್ಲಿ ಒಂದು ಭಾಗ್ಯೋದಯ ಲಕ್ ಫ್ಯಾಕ್ಟರ್ ಬರಬೇಕು ಅನ್ನುವ ಕಾರಣಕ್ಕೆ ಭಾಗ್ಯ ಸೂಕ್ತ ಮಂತ್ರದಿಂದ ಹೋಮವನ್ನು ಮಾಡಿ ಒಂದು ವಿಶೇಷವಾದ ಕಂಕಣ ದಾರವನ್ನು ಕೊಡ್ತೇವೆ ಕೈಲಿ ಕಟ್ಕೊಳ್ಳೋಕೋತ್ರ ಈ ಒಂದು ಕಂಕಣ ದಾರವನ್ನ ಕೈಲಿ ಕಟ್ಕೊಳ್ಳಿ. ಸಂತಾನ ಇಲ್ಲದಂತಹ ಸಿಂಹರಾಶಿಯವರಿಗೆ ಸಂತಾನವಾಗಬೇಕು, ಸಂತಾನ ಇರುವ ಸಿಂಹರಾಶಿಯವರಿಗೆ ಸಂತಾನದ ವಿಚಾರದಲ್ಲಿ ದುಃಖಗಳಾಗಬಾರದು ಅನ್ನುವ ಕಾರಣಕ್ಕೆ ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಸೊ ಎಲ್ಲಾ ಹೋಮಗಳೆಲ್ಲ ಅಭಿಮಂತ್ರದ ಕಂಕಣದಾರವನ್ನ ಕೈಯಲ್ಲಿ ಕಟ್ಟಿಕೊಂಡು ಈ ಒಂದು ಕುಬೇರ ಲಕ್ಷ್ಮಿ ಕಾಯಿನ್ ನಿಮ್ ಜೊತೆಗೆ ಇಟ್ಕೊಂಡು ನಾಗಿನ್ನ ₹1 ಒಂದು 6 ಕಾಯಿನ್ ಇಟ್ಕೊಂಡು ನಿವಾಳಿಸ್ಕೊಂಡು ಉಂಡಿಲ್ ಹಾಕ್ಬಿಟ್ಟು ಹೋಮದ ಭಸ್ಮ ನಾಗಾರಾಧನೆ ಹಣೆಯಲ್ಲಿ ಇಟ್ಕೊಂಡ್ರೆ ಸಾಕು. ಸೊ ಅದ್ಭುತವಾದಂತಹ ಪರಿಹಾರ, ವಿಶೇಷವಾದಂತಹ ಪರಿಹಾರ, ಬಹಳ ಅಪರೂಪಕ್ಕೆ ವರ್ಷಕ್ಕೆ 1 ಸಲ 2 ಸಲ ಅಷ್ಟೇ ನಾವು ಮಾಡುವಂತಹ ಪರಿಹಾರ. ದಯವಿಟ್ಟು ಸಂಕಲ್ಪ ಸೇವೆ ಕೊಡ್ಲಿಕ್ಕೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸಗಳನ್ನ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ, ಎಲ್ಲಾ ಹೋಮಗಳನ್ನು ಲೈವ್ ನೋಡ್ತೀರಾ. ಇನ್ನು ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ, ಯಾಕಂದ್ರೆ ಇದೇ ತರ ವಿಶೇಷವಾದಂತಹ ವಿಡಿಯೋಗಳು ನಿಮ್ಮ ರಾಶಿಗೆ ಸಂಬಂಧಪಟ್ಟಂತದ್ದು ಆಗಾಗ ನಾನು ವಿಡಿಯೋಗಳನ್ನ ಮಾಡ್ತಾನೆ ಇರ್ತೇನೆ ಹಾಗೂ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡಿ ಇಟ್ಕೊಳ್ಳಿ. ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜ್ ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಈ ವಿಡಿಯೋನ ಲೈಕ್ ಮಾಡಿಬಿಟ್ಟು ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇಲ್ಲಿ ತನಕ ವಿಡಿಯೋ ನೋಡಿದೀರಾ ಅಂತಂದ್ರೆ ಖಂಡಿತವಾಗಿ ಓಂ ನಾಗರಾಜಾಯ ನಮಃ ಅಂತ ಕಮೆಂಟ್ ಮಾಡಿ. ಯಾರು ಇಲ್ಲಿ ತನಕ ವಿಡಿಯೋ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಬನ್ನಿ ಇವಾಗ ಮುಂದೆ ಆ ವಿಶೇಷ ಪರಿಹಾರ ಮಂತ್ರವನ್ನ ಕೇಳಿಸ್ಕೊಳ್ಳೋಣ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ಓಂ ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ಓಂ ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್.